ಯಾವ ಹಾಡನ್ನ ಮೊದಲು ಹಾಡ್ತೀರಾ ನಮಗೋಸ್ಕರ? ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಮರ ಮಧುರ ಮಧುರ ಅಮರ ಅನುರಾಗ. ಈಗ ಫಸ್ಟ್ ಯಾವ ಹಾಡನ್ನ ಹಾಡಿದ್ರಿ, ನೆನಪೇನಾದ್ರೂ ಇದೆಯಾ? ಲಾಸ್ಟ್ ಅಂದ್ರೆ ಜೋಕಿ ನಾನು ಬಳ್ಳಿಯ ಮಿಂಚು. ಎಸ್, ನಮಗೋಸ್ಕರ ಹಾಡ್ತೀರಾ? ಜೋಕಿ ನಾನು ಬಳ್ಳಿಯ ಮಿಂಚು. ಚಿಕ್ಕ ವಯಸ್ಸಿಂದ ಹಾಡ್ಕೊಂಡೆ? ಚಿಕ್ಕ ವಯಸ್ಸಿಂದ ಹಾಡ್ಕೊಂಡೆ. ಓಕೆ. ಅದರಲ್ಲೂ ಫಸ್ಟು ಜನರಿಗೆ ನಿಮ್ಮನ್ನೆಲ್ಲ ನೋಡಿರ್ತಾರೆ, ಒಂದು ಇದು ಗೊತ್ತಾಗಲಿ ಯಾರು ಏನು ಅವ್ರ ವಾಯ್ಸ್ ಯಾವ ಥರ ಇದೆ ಅಂತ ಎಷ್ಟೋ ವೀಕ್ಷಕರು ಕೆಲವ್ರು ಗೊತ್ತಿರಲ್ಲ, ಗೊತ್ತಾಗಲಿ ಅಂತ ಹೇಳಿ ಯಾವ ಹಾಡನ್ನ ಮೊದಲು ಹಾಡ್ತೀರಾ ನಮಗೋಸ್ಕರ? ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಪ್ಪು ಸರ್ ಹಾಡಾಡ್ತೀರಾ? ಹೌದು. ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ತುಂಬಾನೇ ಇಷ್ಟ. ಅವ್ರ ಮುಂದೆ ಯಾವಾಗಾದ್ರೂ ಹಾಡಿದ್ರ? ಅವ್ರ ಮುಂದೆ ಅವ್ರ ಮನೆ ಕಾರ್ಯಕ್ರಮ, ಅವ್ರ ಮನೆ ಕಾರ್ಯಕ್ರಮ ಕೊಟ್ಟಿದ್ರ? ಬರ್ತಡೇ ಕಾರ್ಯಕ್ರಮ ಅವ್ರ ಮನೆ ಮುಂದೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಹೌದು, ಅವ್ರ ಮನೇಲಿ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಹೌದೌದು. ಅದೃಷ್ಟವಂತರು ಸರ್ ನೀವು, ದೇವ್ರ ಮುಂದೆ ಆಡೋಂತ ಅವಕಾಶ ಸಿಕ್ಕಿದೆ ನಿಮ್ಗೆ. ಎಸ್, ಯಾವ ಹಾಡು ಹಾಡಿದ್ರಿ ಅವ್ರ ಮುಂದೆ? ಈಗ ನಮಗೋಸ್ಕರ ಯಾವ ಹಾಡನ್ನ ಹಾಡ್ತೀರಾ? ನೀನೆಂದರೆ ನನಗೆ ಇಷ್ಟ ಕಣೋ, ನಿನ್ನಿಂದಲೇ ಪ್ರೀತಿ ಚೆಂದ ಕಣೋ, ಅಮರ ಮಧುರ ಮಧುರ ಅಮರ ಅನುರಾಗ, ಜೊತೆ ನೀನಿರಲು ಜೊತೆಯಾಗಿರಲು ಸ್ವರ್ಗ. ವಾವ್ ವಾವ್ ವಾವ್, ಏನ್ ಸರ್ ವಾಯ್ಸು! ಕಣ್ಮುಚ್ಚಿದ್ರಂತೂ ಪಕ್ಕಾ ಯಾವುದೋ ಒಳ್ಳೆ ಫೀಮೇಲ್ ವಾಯ್ಸ್ ಥರನೇ ಕೇಳಿಸ್ತಾ ಇದೆ. ಹೇಗೆ ಮುಂಚೆಯಿಂದಾನು ಫೀಮೇಲ್ ವಾಯ್ಸ್ ಆಡ್ತಾ ಇದ್ರ, ಇಲ್ಲ ಮೇಲ್ ವಾಯ್ಸ್ ಮಾಡಿ? ಇಲ್ಲ, ನಾನು ಸಣ್ಣ ವಯಸ್ಸಿದ್ದಾಗ ಆದಿಗೋಷ್ಠಿ ಕ್ಷೇತ್ರದಲ್ಲಿದ್ದೆ. ಆರ್ಕೆಸ್ಟ್ರಾ ಬೆಂಗಳೂರು ಬಾಯ್ಸ್ ಅಂತ ಅದೊಂದು ಆರ್ಕೆಸ್ಟ್ರಾ ಇತ್ತು. ಅದಾದಮೇಲೆ ಜೊತೆಗೆ ಎಜುಕೇಷನ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟೆ. ಎಜುಕೇಷನ್ ಗಮನ ಕೊಟ್ಟಾದ್ಮೇಲೆ ಸರಿ ಹಂಗೆ ಆಟೋಮೆಟಿಕ್ಕಾಗಿ ಹಾಡಬೇಕು ಅಂತ ಆಸೆ ಬಂತು. ಆಮೇಲೆ ತಿರ್ಗಾ ಜಾಯಿನ್ ಆದೆ. ಓಕೆ. ಫಸ್ಟು ಮೇಲು ಫೀಮೇಲ್ ಎರಡು ಮೇಲ್ ಹಾಡನ್ನ? ಇಲ್ಲ, ಮೇಲ್ ವರ್ಷನ ಸ್ವಲ್ಪ ವರ್ಷ ಹಾಡಿದೆ. ಆಮೇಲೆ ಅದೇನು ಆಟೋಮೆಟಿಕ್ಕಾಗಿ ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ವಾಯ್ಸ್ ತುಂಬಾ ಕಷ್ಟ, ಯಾಕಂದ್ರೆ ನಾನೊಬ್ಬ ಮಿಮಿಕ್ರಿ ಕಲಾವಿದ. ವಾಯ್ಸ್ಗಳು ಮಾಡ್ಬೋದು, ಬಟ್ ವಾಯ್ಸಲ್ಲಿ ಮಿಮಿಕ್ರಿ ಮಾಡಿಕೊಂಡು, ಲೇಡೀಸ್ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ಕೊಂಡು ಹಾಡೋದು ಭಾಳನೇ ಕಷ್ಟ. ಅದು ದೇವರ ಒಂದು ಕೃಪೆ ಅಂತ ಹೇಳ್ಬೋದು ನಿಮಗೆ. ಓಕೆ, ಈಗ ಫಸ್ಟು ಯಾವ ಹಾಡನ್ನ ಹಾಡಿದ್ರಿ, ನೆನಪೇನಾದ್ರೂ ಇದೆಯಾ? ನಾನು ಆ್ಯಕ್ಚುಲಿ ಅವಾಗೆಲ್ಲ ಏನಂದರೆ ಹಾಡು ಕೇಳಬೇಕು ಹಾಡಬೇಕು ಅಂತ ಅದೊಂದು ಆ್ಯಂಬಿಷನ್ ಇತ್ತು, ಗುರಿ ಇತ್ತು ನನಗೆ. ಜೊತೆಗೆ ನನ್ನ ಹಾಡು ಎಲ್ಲೇ ವಾದ್ಯಗೋಷ್ಠಿ ನಡೀತಾ ಇದ್ರು, ಕಾರ್ಯಕ್ರಮ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಕಾರ್ಯಕ್ರಮ ನೋಡ್ತಿದ್ದಾಗ ಬೇರೆಯವ್ರು ಹಾಡೋದನ್ನು ಅದನ್ನು ಅಬ್ಸರ್ವ್ ತುಂಬ ಮಾಡ್ತಾಯಿದ್ದೆ. ಆಮೇಲೆ ಅಬ್ಸರ್ವ್ ಮಾಡ್ತಿದ್ದಾಗ ಈ ಹಾಡು ಕಲ್ತ್ಕೊಂಡ್ರೆ ಹೆಂಗಿರುತ್ತೆ, ಆ ಹಾಡು ಕಲ್ತ್ಕೊಂಡ್ರೆ ಹೆಂಗಿರುತ್ತೆ ಅಂತಲೂ ನಾನು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡೆ. ಆಮೇಲೆ ಇಂಟ್ರೆಸ್ಟ್ ತೊಗೊಂಡಾದ್ಮೇಲೆ ಸರಿ ಫಸ್ಟು ನಾನು ಏನು ಮಾಡಿದೆ, ಸ್ವಲ್ಪ ಈ ಫಾಸ್ಟ್ ನಂಬರ್ಸ್ ಅಂತಲ್ಲ ಆ ಥರದಕ್ಕೆ ಹೋದೆ. ಆಮೇಲೆ ಹಂಗೆ ಕಲ್ತ್ಕೊಂಡು ಸ್ವಲ್ಪ ಎಲ್ಲ ಹಾಡುಗಳು ಒಂದು ಲಿಸ್ಟ್ ಅಂತ ಮಾಡ್ಕೋತೀವಲ್ಲ ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ, ಆ ಥರ ಮಾಡಿಕೊಂಡೆ. ಅಂದರೆ ನನ್ನ ಫಸ್ಟು ಸಾಂಗ್ ಅಂದರೆ ಫಾಸ್ಟ್ ಅಂದರೆ ಜೋಕಿ ನಾನು ಬಳ್ಳಿಯ ಮಿಂಚು. ಆ ಹಾಡು ತುಂಬ ಫೇಮಸ್. ಅಂದರೆ ಯಾವುದೇ ವೇದಿಕೆಗೆ ಹೋದ್ರು ಆ ಹಾಡು ಮಸ್ಟ್ ಅಂಡ್ ಶೂಟ್ ಆಗಿ ಹಾಡ್ತಾರೆ. ನಾನು ಕೂಡ ನಿಮ್ಮ ಜೊತೆ ಕಾರ್ಯಕ್ರಮ ಮಾಡಿದಾಗ ಕೂಡ ಎಲ್ಲರೂ ಕೂಡ ಅದು ಹಾಡಲೇಬೇಕು ಅಂತಾರೆ. ಮುಂಚೆ ಹಳೆ ಜೋಕೆ ಇತ್ತು, ಈಗ ಹೊಸ ಜೋಕೆ, ಎರಡೂ ಮಿಕ್ಸ್ ಮಾಡಿ ಹಾಡ್ತೀರಾ ನೀವು. ಎಸ್, ನಮಗೋಸ್ಕರ ಹಾಡ್ತೀರಾ? ಎಸ್, ಜೋಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲೇ ಅರಿವಿ ಸಂಚು. ಜೋಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲೇ ಅರಿವಿ ಸಂಚು. ಜೋಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲೇ ಅರಿವಿ ಸಂಚು. ಸೊಂಟ ಬಳಕುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡು ನೀಯಾಗ, ತುಂಟೂರಾಗಿಯ ಬಾಣ ನೆಟ್ಟಾಗ ನಿಂಗೆ ಜಾಣ, ನೀ ನನ್ನ ಬಂದಿಯವಾಗ. ಚಂದದ ಕೆಂದುಟಿ ಜೇನು ಹೀರುವ ದುಂಬಿ ಆಗುವ, ಆದರೆ ನಂತರ ಮತ್ತು ಬಂದರೆ ನಿಧಾನ ವಿಧಾನ. ಜೋಕಿ
ಕಿ ಲಾ 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 ಲಾ. ವಾವ್ ವಾವ್ ವಾವ್, ಏನ್ ಸಾಂಗ್ ಸರ್, ಏನ್ ವಾಯ್ಸ್ ನಿಮ್ದು. ಅಲ್ಲ ನಿಮ್ನ ಯಾರು ಬೈಕೊಳಲ್ವಾ ಅಂತ ಹೆಣ್ಮಕ್ಳು ಸಿಂಗರ್ಸ್? ಅಲ್ಲ ಯಾಕೆಂದ್ರೆ ವೇದಿಕೆ ಮೇಲೆ ಒಬ್ಬ ಮೇಲ್ ಸಿಂಗರ್ ಇತ್ತು ಅಂದ್ರೆ ಫೀಮೇಲ್ ಬ್ಯಾಡ್ ಹಾಕೊಂಡ್ರೆ ನಮ್ಮ ಬಾಬಿ ಅವರೇ ಇದಾರೆ ಅನ್ಬಿಡ್ತಾರೆ. ಯಾಕಂದ್ರೆ ಎಲ್ಲ ಹಾಡುಗಳನ್ನ ಹಾಡ್ತೀರಾ. ಇಲ್ಲ, ಒಂದೊಂದು ವೇದಿಕೆಗಳು ಅದು ಆಗಿದೆ, ಆದರೆ ಅದು ಫಿಮೇಲ್ ಏನು ಬೈಕೊಳ್ಳೋದಲ್ಲ. ಅಲ್ಲ, funny ಅಂದ್ರೆ ಆಗಿ ಸುಮ್ನೆ ಕೆಲವ್ರು ತಮಾಷೆಗೆ. ಕೆಲವರು ಖುಷಿಯಾಗಿ ತಗೊಳ್ತಾರೆ, ಇನ್ನು ಕೆಲವರು ಓ ಬಾಬಿ ಬಂದ್ರಪ್ಪ ಹಂಗಾರೆ ನಮಗೆ ಮೆಲೋಡಿ ಸಾಂಗ್ಸು ಅವ್ರು ಫಾಸ್ಟ್ ಆಡ್ಕೊಳ್ಳಿ ಅಂತ ಆ ಥರ ಬಿಟ್ಕೊಟ್ಬಿಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಆಮೇಲೆ ನಾವು ನನ್ನ ಮೇಲೆ ಯಾರು ಇದುವರೆಗೂ ಒಂದು ಫೇಮಸ್ ಸಿಂಗರ್ಸ್ ಆಗಲಿ ಒಂಥರ ತುಂಬ ನಾವೊಂಥರ ಬ್ರದರ್ ಸಿಸ್ಟರ್ಸ್ ಥರವೇ ಅವ್ರನ್ನ ಕಾಣ್ಕೊಂಡು ಹಂಚ್ಕೊಂಡು ಹೋಗ್ತೀವಿ ಸಿಂಗಿಂಗ್ ಎಲ್ಲ ಚೆನ್ನಾಗಿರುತ್ತೆ.